ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಅಂದ್ರೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಕೀ ಆನ್ಸರ್ಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬನ್ರಿ. ಫಸ್ಟ್ ಒನ್ ನೋಡ್ರಿ, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಒನ್ ಕೀ ಆನ್ಸರ್ ಸರಿಯಾದ ಉತ್ತರ ಯಾವುದಾಕಂದ್ರೆ ಬಿ ಆಕತ್ತೆ. ತದನಂತರ ನೀವು ಯಾವ ಹಾಕಿರಿ ಹಾಗೆ ಕಮೆಂಟ್ ಮಾಡಿರಿ. ಸೆಕೆಂಡ್ ಒನ್ ರೀ, ಸರಿಯಾದ ಉತ್ತರ ಯಾವುದಾಕಂದ್ರೆ ಸಿ ಆಗ್ತದೆ ನೋಡ್ರಿ. ಸಿ ಸರಿಯಾದ ಉತ್ತರ ಸಿ ಆಗ್ತದೆ. ಡೆತ್ ಸೆಂಟೆನ್ಸ್ ಆಗ್ತದೆ. ನೀವು ಯಾವ್ದು ಹಾಕಿರಿ ನೋಡ್ರಿ. ತದನಂತರ ಥರ್ಡ್ ಒನ್ ರೀ, ಸರಿಯಾದ ಉತ್ತರ ಡಿ ಆಗ್ತದೆ. ಎಸ್ಟರ್ಡೇ ಆಗ್ತದೆ. ನೀವು ಯಾವ್ದು ಹಾಕಿರಿ ನೋಡ್ರಿ, ಹಾಗೆ ಕಮೆಂಟ್ ಮಾಡಿರಿ. ಫೋರ್ತ್ ಒನ್ ರೀ, ಸರಿಯಾದ ಉತ್ತರ ಯಾವ್ದಾಕತ್ತಾರ ಬಿ ಆಗ್ತದೆ ನೋಡ್ರಿ. ಬಿ ಆಗ್ತದೆ. ಎ ಈಸ್ ಈಕ್ವಲ್ ಟು 3 ಆಗ್ತದೆ. ಡೋಂಟ್ ಗೊಂಜಾಲಸ್ ಸ್ಟಡಿ ಆಗ್ತದೆ. ತದನಂತರ ಬಿ ಈಸ್ ಈಕ್ವಲ್ ಟು ಫಸ್ಟ್ ಆಗ್ತದೆ. ಯಾವುದಂದ್ರೆ ಟೈಗರ್ ಸ್ಕಿನ್. ತದನಂತರ ಸಿ ಯಾವುದಾಗ್ತದೆ ಸೆಕೆಂಡ್ ಉಳಿದಿದ್ದು ಸೆಕೆಂಡ್ ಆಗ್ತದೆ. ಬ್ರಷ್ ಆಗ್ತದೆ. ನೀವು ನೋಡ್ರಿ ಯಾವ್ದು ಹಾಕ್ಯಾರ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಫಿಫ್ತ್ ಒನ್ ಯಾವ್ದು ಹಾಕ್ಯಾರ ಅಂದ್ರೆ ಅದೇ ರೀತಿ ಸರಿಯಾದ ಉತ್ತರ ಫಿಫ್ತ್ ಒನ್ ಸಿ ಆಗ್ತಿರ್ತದೆ. ಸಿ ಫಿಫ್ತ್ ಒನ್ ಸಿ ಆಗ್ತದೆ. ತದನಂತರ ಸಿಕ್ಸ್ತ್ ಒನ್ ಸರಿಯಾದ ಉತ್ತರ ಯಾವ್ದಾಗ್ತದೆ ಅಂದ್ರೆ ಸಿ ಆಗಿರ್ತದೆ. ಸಿ ಆಗ್ತದೆ ರೀ. ತದನಂತರ ಸೆವೆಂತ್ ಒನ್ ಫಸ್ಟ್ ಒನ್ ಎ ಆಗ್ತದೆ ನೋಡ್ರಿ. ನೀವು ಯಾವ್ದು ಹಾಕಿರಿ ಹಾಗೆ ಕಮೆಂಟ್ ಮಾಡಿರಿ. ಏಳ್ತ್ ಒನ್ ಸರಿಯಾದ ಉತ್ತರ ಯಾವ್ದಾಗ್ತಾರ ಬಿ ಆಗ್ತದೆ ನೋಡ್ರಿ. ಬಿ ಆಗ್ತದೆ. ನೀವು ಏನೇನು ಕನ್ಫ್ಯೂಷನ್ ಇರ್ಬೋದು ನಿಮ್ಗೆ ಯಾವ ಹಾಕ್ಯಾರಿ ನೋಡ್ರಿ. ಹಾಗೆ 9ನೇ ಪ್ರಶ್ನೆ ರೀ, MCQ ಸರಿಯಾದ ಉತ್ತರ ಯಾವುದಂದ್ರೆ 9ನೇದ್ರು ಡಿ ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ನೀವು ಯಾವ್ದು ಹಾಕಿರಿ ಅದೇ ರೀತಿ ನೋಡ್ಕೊರಿ ಸರಿಯಾಗಿ. 10th ಒನ್ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಆಗ್ತದ. ವಾಟರ್ ಆಗ್ತದೆ. ಸಿ ಇಲ್ಲಿ ವಾಟರ್ ಆಗ್ತದೆ. ನೀವು ಎಲ್ಲ ಸರಿಯಾದ ರೀತಿಯಲ್ಲಿ ಬರೆದ ಅನ್ಕೋತೀನಿ ರೀ. ಅದೇ ರೀತಿಯ ಇಲ್ಲಿಂದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ ದ ವರ್ಬ್ಸ್ ಗಿವನ್ ದ ಬ್ರಾಕೆಟ್ಸ್ ಅಂದ್ರೆ ಆ ಬ್ರಾಕೆಟ್ ಒಳಗೆ ಏನು ಮಾಡ್ಬೇಕಂದ್ರೆ ಸರಿಯಾದ ಉತ್ತರಗಳನ್ನ ತುಂಬ್ರಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಯಾವ್ಯಾವ ಆಗ್ತದ? ಸರಿಯಾದ ಉತ್ತರ ಯಾವ್ಯಾವ ಆಗ್ತದ ಅಂದ್ರೆ ಇಲ್ಲಿ ಯಾವ್ದಾಗ್ತದೆ ಸಪೋರ್ಟ್ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದೆ ಅಂದ್ರೆ ರೀ ವಾಸ್ ಆಗ್ತದ. ವಾಸ್ ಸಪೋರ್ಟೆಡ್ ಆಗ್ತದ. ವಾಸ್ ಸಪೋರ್ಟೆಡ್ ಆಗ್ತದ ಇಲ್ರಿ. ಇಲ್ಲಿ ವಾಸ್ ಸಪೋರ್ಟೆಡ್. ತದನಂತರ ಇಲ್ಲಿ ವಾಸ್ ಆಗ್ತದ. ಇದು ವಾಸ್ ಆಗ್ತದ. ಇಲ್ಲಿ ಬೇರೆ ಆಗ್ತದ. ಕಂಪೋಸ್ಡ್ ಆಗ್ತದ. ಇಲ್ಲಿ ನೋಡ್ರಿ ಸರಿಯಾಗಿ ಯಾವ್ದು ಹಾಕಿರಿ ನೋಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. ನಮಗೂ ತಪ್ಪಾಕಿರ್ತೀರಿ ಅದೇ ರೀತಿ ಸರಿ ಹಾಕಿರ್ತೀರಿ ನೋಡ್ರಿ. ಒಂದಿಟ ನೀವು ಎಕ್ಸಾಮು ಇವು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರೊಳಗೆ ನಿಮ್ಮ ಭವಿಷ್ಯ ಐತ್ರಿ. ಸೆಕೆಂಡ್ PUC ಇಂಗ್ಲೀಷ್ ಕೀ ಆನ್ಸರ್ ಇದ್ದ. ಇಲ್ಲಿ 12ನೇ ಪ್ರಶ್ನೆಗೆ ಫಸ್ಟ್ ಒನ್ ಯಾವ್ದಾಗ್ತದೆ? 12ನೇ ಪ್ರಶ್ನೆಗೆ ಈ ಬಿಟ್ಟ ಸ್ಥಳ ಫಸ್ಟ್ ಒನ್ ಯಾವ್ದಾಕತಿ ಅಂದ್ರೆ ರೀ ಸ್ವಿಫ್ಟ್ ಅಕ್ರಾಸ್. ತದನಂತರ ಸೆಕೆಂಡ್ ಒನ್ ಯಾವ್ದು ಬರ್ನ್ ಚೈಲ್ಡ್ ಆಗ್ತದೆ. ಸೆಕೆಂಡ್ ಒನ್ ರೀ. ಇದು ಫಸ್ಟ್, ಇದು ಸೆಕೆಂಡ್. ನೀವು ಯಾವ್ದು ಆನ್ಸರ್ ಹಾಕಿರಿ ನೋಡ್ರಿ ಅದೇ ರೀತಿ ನೋಡ್ರಿ. 13ರ ಪ್ರಶ್ನೆ ನೋಡ್ರಿ. 13ರ ಪ್ರಶ್ನೆ ಪ್ರೊನೌನ್ಸ್ ಅಂಡ್ ನೌನ್ಸ್ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ಯಾವ ರೀತಿ ಇದಾವೆ ಎಂಬುದನ್ನು ನೋಡಿ ಬರ್ರಿ. ನೀವು ಯಾವ್ದು ಹಾಕಿರಿ ಫಸ್ಟ್ ಒನ್ ಯಾವ್ದು ಹಾಕೈತಿ ಅಂದ್ರೆ ರೀ ಎ ಈಸ್ ಈಕ್ವಲ್ ಟು ಥರ್ಡ್ ಒನ್ ಆಗ್ತದೆ. ಎ ಈಸ್ ಈಕ್ವಲ್ ಟು ಥರ್ಡ್ ಒನ್ ಆಗ್ತದೆ. ಬಿ ಈಸ್ ಈಕ್ವಲ್ ಟು ಸಿಕ್ಸ್ತ್ ಒನ್ ಆಗ್ತದೆ ರೀ. ಬಿ ಈಸ್ ಈಕ್ವಲ್ ಟು 6 ಒನ್ ಆಗ್ತದೆ. ಸಿ ಈಸ್ ಈಕ್ವಲ್ ಟು ಸೆಕೆಂಡ್ ಒನ್ ಆಗ್ತದೆ. ಪುವರ್ ವುಮೆನ್ ಆಗ್ತದೆ. ಡಿ ಈಸ್ ಈಕ್ವಲ್ ಟು 1 ಪುವರ್ ವುಮೆನ್ಸ್ ಹಸ್ಬೆಂಡ್ ಆಗ್ತದೆ. ತದನಂತರ ಈ ಫೋರ್ತ್ ಒನ್ ಆಗ್ತದೆ ಹೌಸ್ ಆಗ್ತದೆ. ಸರಿಯಾಗಿ ನೋಡ್ಕೊರಿ ಅದೇ ರೀತಿ ನೀವು ಎಲ್ಲಿ ತಪ್ಪು ಮಾಡಿರಿ ನೋಡ್ಕೊರಿ. ಆಗ ನೀವು ಯಾವ್ಯಾವ ತಪ್ಪು ಬರೆದ್ರಿ ಎಂಬುದನ್ನು ನೋಡ್ರಿ. ಆಗ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿರಿ. ಇಲ್ಲಿ ಕ್ವಶನ್ಗಳನ್ನು ನೋಡು 14, 15, 16, 17, 18, 19, 20 ಇವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೀವು ಬರ್ದಿರ್ತೀರಿ ಅನ್ನೋದು. ಇಲ್ಲಿ ಅದರ ಆನ್ಸರ್ ಈ ಕೆಳಗೆ ಇಲ್ದಾವ ನೋಡ್ರಿ. ಅದೇ ರೀತಿ 14ನೇ ಪ್ರಶ್ನೆ ಮತ್ತು ಆನ್ಸರ್ ಅದಾವ. ಇಲ್ಲಿ ನೋಡ್ಕೊರಿ ಸರಿಯಾಗಿ ನೀವು ಎಲ್ಲಿ ತಪ್ಪು ಮಾಡಿರಿ ಎಂಬುದನ್ನು. 14 ಅದೇ ರೀತಿ 15ನೇ ಪ್ರಶ್ನೆ ಇರಿದ ಅದರ ಆನ್ಸರ್
16ನೇ ಪ್ರಶ್ನೆ ಅದರ ಆನ್ಸರ್ ಅದಾವಲ್ಲಿ. ಏಯ್ಟೀನ್ 19 ಆಗ್ಬೋದು, ಅದರದ್ದೇ 20 ಆಗ್ಬೋದು. ಕ್ವಶನ್ಗಳನ್ನು ನೀವು ಸರಿಯಾಗಿ ನೋಡ್ಕೋರಿ. 21 ಅದರ ಆನ್ಸರ್ ನೀವು ಯಾವ ಹಾಕ್ಯಾರ ನೋಡ್ರಿ, ಹಾಗ ನೋಡ್ಕೋರಿ ಅಣ್ಣ. ಇಲ್ಲಿ ಆನ್ಸರ್ ಕ್ವಶನ್ 2 ಅದಾವ. ಇಪ್ಪತ್ತೇಳನೇ ಪ್ರಶ್ನೆ ಅದೇ ರೀತಿ ನೋಡ್ಬೋದು. ಆನ್ಸರ್ ಏನು ಬರ್ದಾರ ನೋಡ್ರಿ. ಇಲ್ಲಿ ಕೀ ಪಾಯಿಂಟ್ಸ್ಗಳದಾವ, ಅದೇ ರೀತಿ ಅವನುಗಳನ್ನು ಕರೆಕ್ಟಾಗಿ ನೋಡ್ರಿ. ಆಗ 28 ಅದರ ಆನ್ಸರ್ ಕೆಳಗಡೆ ಕೊಟ್ಟೇನಿ, ಆಗ ನೋಡ್ಕೊಂಡ್ಬಿಡ್ರಿ. ಇನ್ನು ಲಾಸ್ಟಿಗೆ ಗ್ರಾಮರ್ ಟಾಪಿಕನ್ನು ನೋಡ್ರಿ. ಪಾರ್ಟ್ ಸಿ ಒಳಗೆ ಏನು ನೋಡ್ಬೇಕಂದ್ರೆ 9 ಅಂಕ್ರಿ ಪ್ಯಾಸೇಜನ್ನು ನೋಡ್ಬೋದು. ಸರಿಯಾದ ಆನ್ಸರ್ ಆಗ ಪ್ಯಾಸೇಜನ್ನು ನೀವು ಕರೆಕ್ಟಾಗಿ ಓದಿ ಅವುಗಳನ್ನು ಆನ್ಸರ್ಗಳನ್ನು ಬರಿಬೇಕು. ಅದೇ ರೀತಿ ಇಲ್ಲಿ ಕ್ವಶನ್ಗಳಂದಾವ, ಪ್ಯಾಸೇಜ್ ಏನು ಅದಾವ ಅಂದ್ರೆ ಆ ಕ್ವಶನ್ಗಳಂದಾವ. ಈ ಕ್ವಶನ್ಗೆ ಆನ್ಸರ್ನ ಇಲ್ಲಿ ನೋಡ್ಬೋದು ರೀ. ನೋಡಿ ಬರೀ 6 ಕ್ವಶನ್ ಅದಾವ, ನೀವು ಯಾವ ಬರ್ದ ನೋಡ್ರಿ. ಫಸ್ಟ್ ಒನ್ ಎ ಆನ್ಸರ್ ನೋಡ್ಕೊರಿ. B1 ಆನ್ಸರ್, ಸಿ ಆನ್ಸರ್ ನೋಡ್ಕೊರಿ, ಡಿ ಅದೇ ರೀತಿ ಇ, ಎಫ್, ಜಿ, ಎಚ್ ಅಷ್ಟು ಟೋಟಲ್ ಆಗಿ ನೋಡ್ಕೊರಿ. ಇದು ಪ್ಯಾಸೇಜ್ ಆರ್ ಅದನ್ನ ಬರಿಬೋದು, ಇದನ್ನಾರ ಬರಿಬೋದು. ನಾನು ಆನ್ಸರ್ ಹೇಳಿದ್ದು ಇದು ಆಯ್ತು. ಇದು ಪಾರ್ಟ್ ಡಿ ಒಳಗ ನೋಡ್ರಿ. 31ನೇದ ಪ್ರಶ್ನೆಗೆ ಯಾವ ಆನ್ಸರ್ ಬರ್ದರಿ? 31ನೇದಕ್ಕೆ ಯಾವ ಬರ್ದರಿ? ಫಸ್ಟ್ ಒಂದು 31ನೇದಕ್ಕೆ ಏನೇನು ಆನ್ಸರ್ ಬರ್ದರಿ ನೋಡ್ಕೊರಿ. 31ನೇದಕ್ಕೆ ಫಸ್ಟ್ ಒನ್ ರೀ ಏನಾಗ್ತದೆ, ಆನ್ ಆಗ್ತದೆ. ಇಲ್ಲಿ ಹಿಂದೆ ಮುಂದೆ ಕೊಟ್ಟಾರ, ಅದ್ರೊಳಗೆ ಬರಿಬೇಕು ಯಾವ್ಯಾವಕ್ಕ. ಇದು 4th ಒನ್ ಆಗ್ತದೆ, 3rd ಒನ್ 2 1 2 3 4 ಅಂದ್ರೆ ಹೇಳಿಕೆ ಕ್ರಮದಲ್ಲಿ ಬಂದ್ರೆ ಮುಗಿತ್ರಿ. ಇದು ಇಷ್ಟು ಕರೆಕ್ಟ್ ಆಗ್ತದೆ, ನೀವು ಯಾವ್ದು ಬರ್ದಾರ ನೋಡ್ರಿ. ಅದೇ ರೀತಿ 3rd ಒನ್ ರೀ ಸರಿಯಾದ ಉತ್ತರ ಯಾವುದಕ್ಕಿದ್ರೆ ಈಸ್ ಆಗ್ತದೆ. 4th ಒನ್ ರೀ ಸೇವ್ ಆಗ್ತದೆ, SIW ಸೇವ್ ಆಗ್ತದೆ. ಅದೇ ರೀತಿ ಆರ್ ಕ್ವಶನ್ ಇದಾವೆ, ಅದನ್ನಾರು ಬರಿಬೋದು ರೀ, ಬೇಕಾದ್ರೆ ಇದನ್ನಾರ ಬರಿಬಹುದು. ತದನಂತರ 32ನೇ ಪ್ರಶ್ನೆ ರೀ. ಇಲ್ಲಿ ಟ್ಯಾಗ್ಸ್ ಅದಾವೆ, ಕ್ವಶನ್ ಟ್ಯಾಗ್ಸ್. ಇಲ್ಲಿ ಆಯ್ ಆಗ್ತದೆ, ಡಸ್ ಆಯ್ ಆಗ್ತದೆ ನೋಡ್ಬೋದು ನೀವು. ತದನಂತರ ಇದು ಏನಾಗ್ತದೆ ಅಂದ್ರೆ ಐ ಹೂ ವಾಸ್ ಫುಲ್ ಚಾರ್ಜಿಂಗ್ ಆನ್ ದ ಫುಲ್ ಚಾರ್ಜ್ ಮಾಡ್ತಾನೆ ರೀ, ಯಾಕಂದ್ರೆ ಟ್ರಾಫಿಕ್ ಅವರು ಬರಿಬೋದು, ಬೇಕಾದ್ರೆ ಅದನ್ನ ಬರಿಬೋದು. ತದನಂತರ ಇಲ್ಲಿ ನೋಡ್ಬೋದು 35ನೇ ಪ್ರಶ್ನೆ ರೀ. 33ನೇ ಪ್ರಶ್ನೆ ಸಾರಿ 33ನೇ ಪ್ರಶ್ನೆ ಒಳಗೆ ಏನು ನೋಡ್ಬೋದು ಅಂದ್ರೆ ನಾವು ಈಗ ಮ್ಯಾಪಿಂಗ್ ಫಸ್ಟ್ ಒನ್ ಯಾವ್ದಾಕೈತೆ ಅಂದ್ರೆ ಇದು ಫಸ್ಟ್ ಒನ್ ಇದು ಬರ್ತದ್ರಿ. ಸೆಕೆಂಡ್ ಒನ್ ಮಿಸ್ಟರ್ ವಾಲ್ಕರ್ ಬರ್ತದ, ಸೆಕೆಂಡ್ ಒನ್ ರೀ. ಥರ್ಡ್ ಒನ್ ಅಫ್ರೇಸನ್ ಕಂಟ್ರಿ ಆಗ್ಬೋದು. ಲಾಸ್ಟ್ ಒನ್ ತದನಂತರ ಏನು ಹಾಕ್ಯಾರ ನೋಡ್ರಿ, ಅವುಗಳನ್ನು ನೋಡ್ಕೊಂಬಿಡ್ರಿ. ಸರಿಯಾಗ ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಲೆಟರ್ ಆಗಿರ್ಬೋದು. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್, ಮತ್ತೆ ಸಿಗ್ತೀನಿ.